ಇವ್ರು ಶೂ ತಗೊಂಡು ಚೆನ್ನಾಗಿ ಕುಡ್ಕೊ, ಕಪ್ಪೆ ಇರುತ್ತೆ ತರನೇ. ಹಾ ಕಚ್ಚಾತು, ಮುಂದೆ ಹೋಗಿ ನಿಂತಿದೆಯಲ್ಲ ದೊಡ್ಡದಾಗಿ. 2 ವರ್ಷದಿಂದ ಇಲ್ಲೇ ಇದ್ದೆ, ಈಗ ಬೆಂಗಳೂರು ಹೋಗಬೇಕು. ತುಂಬಾ ಬೇಜಾರಾಗುತ್ತೆ ನನಗೆ. ಊರು ನೋಡಬೇಕು ಅನ್ಸೋದು, ಅಲ್ಲಿ ಮಳೆ ಬಂದರೆ ಬೇಜಾರಾಗೋದು. ಎಲ್ರಿಗೂ ನಮಸ್ಕಾರ. ಇವತ್ತು ತೋಟದ ಹತ್ರ JCB ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಪಾಪ ಬೆಳಗ್ಗೆನೇ ಹೋಗಿದ್ರು. ಸೊ ಹಾಗಾಗಿ ತಿಂಡಿ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಚುಪ್ಪಿ ಹೋಗ್ತಾ ಇದ್ವಿ. ಹೇರಸ್ಮನ್ ಜೊತೆ ಬಂದೆ ಈ ರೋಡಲ್ಲಿ. ಕೈ ಕಾಲು ಸೊಂಟ ಎಲ್ಲ ನೋವು ಬಂದು ಬಾ ಇಳ್ದು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಜ್ಜ ನೋಡ್ಬಾ. ನೆಟ್ಟಿಗೆ ನೀವು ಬೈಕ್ ಓಡ್ಸೋಕೆ ಇಷ್ಟ ಅಂತ ಬರೀ ಹೋಗೋದು ಬರೋದು. ಹಂಗಾಗೋತ್ತಿಗೆ ಬೇಗ ಇದ್ದೆ. ಈಗ 9:30 ಇಲ್ಲಾಂದ್ರೆ 12:30 ಎದ್ದೇಳೋದನು. ಇನ್ನು ಜೂನ್ಗೆ ಗಿಡ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದಿನ ಇನ್ನೊಂದು 15-20 ದಿನ, 1 ತಿಂಗಳೊಳಗೆ. ಇನ್ನು ತುಂಬ ಕೆಲಸ ಇದೆ. ನೀರು ಹೋಗೋಕ್ಕೆ ಪ್ರಾಬ್ಲಮ್ ಮಾಡಿಸ್ತಿದೆ. ಈಗ ರೀಪ್ಲಾಂಟೇಷನ್ ಮಾಡಿಸ್ತಾ ಇದ್ರಲ್ಲ, ಸೊ ಹಾಗಾಗಿ ಜಾಗ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇಷ್ಟು ಉಬ್ಬು ತಗ್ಗು ಇದೆ ಅಂತ ಹೇಳ್ಬಿಟ್ಟು ಇವಾಗಲೇ ನಮಗೆ ಗೊತ್ತಾಗಿದೆ. ಇನ್ನೊಂದು ವರ್ಷ ನೋಡಿ ಎಷ್ಟು ಮರ ಗಿಡಗಳೆಲ್ಲ ತುಂಬ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಈ ತೋಟದ ಮಧ್ಯೆ ಅಂದರೆ ಮರ ಗಿಡದ ಮಧ್ಯೆ ಕೂತ್ಕೊಂಡು ಊಟ ತಿಂಡಿ ಅಡುಗೆ ಎಲ್ಲ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾವು ಕಲರಲ್ಲಿದ್ದಾಗ ಆದಷ್ಟು ಮನೆ ಹಿತ್ತಲಲ್ಲಿ, ಮನೆ ಹಿಂದೆ ಬಾವಿ ಹತ್ರ ಎಲ್ಲ ಅಡುಗೆ ಮಾಡೋಕ್ಕೆ ಖುಷಿ ಆಗ್ತಾಯಿತ್ತು. ಒಂದೊಂದು ಸೈಡಿ ಬಿಸಿಲು ಬರ್ತಾಯಿತ್ತು, ಮಳೆ ಬರ್ತಾಯಿತ್ತು, ಮತ್ತು ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಬಿಟ್ಟು ಈ ಥರ ಕೆಲಸಗಳು ನೋಡೋಕ್ಕೆ ಎಷ್ಟು ಚಂದ ಅಲ್ಲ. ನಮಗೆ ಆ್ಯಕ್ಚುಲಿ ಗುದ್ಲಿ ಪಿಕಾಸಿ ಇಂಥವುದ್ರಲ್ಲೇ ಕೆಲಸ ಮಾಡೋಕ್ಕೆ, ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡೋಕ್ಕೆ ಎಷ್ಟು ಕಷ್ಟ ಅನಿಸುತ್ತೆ. ಬಟ್ ಇವರು ಇಷ್ಟು ದೊಡ್ಡದ್ರಲ್ಲಿ ಆ ಮರದ ಸುತ್ತ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರು ಗೊತ್ತಾ. ಅದು ನೋಡೋಕ್ಕೆ ಖುಷಿಯಾಗಿ ಅಲ್ಲೇ ನಿಂತ್ಕೊಂಡಿದ್ದೆ. ಹಾಗೆ ಆ ಡ್ರೈವರ್ಗೂ ಕೂಡ ತಿಂಡಿ ತಗೊಬಿಟ್ಟು ಬಂದಿದ್ದು. ಪಪ್ಪನೂ ಅವರು ತಿಂಡಿ ಮುಗಿಸ್ಕೊಂಡ್ರು. ಅಲ್ಲಿ ನಿಲ್ಸಿದ್ರಲ್ಲ ನಮ್ಮ ಚುಪ್ಪಿ ಎತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅದು ಹೆಚ್ಚಿ ನನ್ನ ಬಡ್ದು ಗೊತ್ತಾಗಲ್ಲ ಅದು ಯಾವ್ಯಾವ ಕಡೆ ತಿರುಗುತ್ತೆ ಅಂತ. ಇಲ್ಲೇ ತಿಂಡಿ ತಿನ್ಕೊಂಡು ಆಟಾಡಕ್ಕೆ ಹಂಗೆ ಹೋಗ್ತಾನಂತೆ. ನಮ್ಮ ಶೋಪ ಏನಾರು ಹೊರಗಡೆ ಹಿಂಗೆ ತಿನ್ನುವಾಗ ಏನು ಅನ್ನನೇ ಆಗಲಿ ರೊಟ್ಟಿನೇ ಆಗಲಿ ಏನೇ ಆದರೂ ಅಷ್ಟೇ ಎಲ್ಲ ಕಡೆಗೂ ಚುಚ್ಚೂರು ಬಿಸಾಕ್ಬಿಟ್ಟು ತಿನ್ನಕ್ಕೆ ಹೇಳೋರು ಹೊರಗಡೆ ಊಟ ಮಾಡುವಾಗ. ಹೋಗ 3 ದಿಕ್ಕಿಗೂ ಚುಚ್ಚೂರು. ಹಾಗೆ ಇವತ್ತು ನಮ್ಮ ಬಿಂದಮ್ಮಜ್ಜಿದು 11 ದಿನದ ತಿಥಿ ಇತ್ತು. ಸೊ ಹಾಗಾಗಿ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಬಂದಿದ್ರು. ಹಾಗೆ ನಮ್ಮನೆಗೂ ಕೂಡ ಬಂದಿದ್ದರು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಲ್ಲ ಅಂತ ಫೋಟೋ ತೆಕ್ಕೊಂಡು ವಿಡಿಯೋ ತಗೊಂಡು ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಖುಷಿಯಾಗಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ರಾಣಿಯವರು ಮಕ್ಕಳಿಗೆ ಆಟ ಆಡಕ್ಕೆ ಹೋಗಿ 1:30 ಊಟಕ್ಕೆ ಬರೋದು. ಇವತ್ತು ಊಟಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಕರ್ಕೊಬಿಟ್ಟು ಹುಡುಗರು ಕರ್ಕೊಬಿಟ್ಟು ಬರೋಣ ಹೋಗೋಣ ಅಂತ ಹೋದು. ಅಷ್ಟೊಳಗೆ ಬಂದೇ ಬಿಟ್ಟರು. ಹಾಗೆ ಹೋಗಿ ಮಜ್ಜಿಗೆ ಇಸ್ಕೊಂಡು ಬರ್ತಾ ಇದ್ದೀನಿ. ನೋಡಿ ವಾಟರ್ ಟಬ್ ಎಲ್ಲ ಕ್ಲೀನ್ ಮಾಡಿ ಇವತ್ತು ಫ್ರೆಶ್ಶಾಗಿ ನೀರು ಬಿಟ್ಟಿದ್ರು. ಅದು ಹಾಕಿದ್ವಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳಿ. ಗಟ್ಟಿ ಮಜ್ಜಿಗೆ. ಹಾಗೆ ಇವತ್ತು ಪೋರ್ಕ್ ಮಾಡಿದ್ದೆ, ಸಕ್ಕದಾಗಿ ಬಂದಿತ್ತು. ಬಟ್ ಏನಂದರೆ ಇವತ್ತು ಪೀಸಸ್ಸೇ ಅಷ್ಟು ಚೆನ್ನಾಗಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಒಳ್ಳೆ ರಸಮ್ ಮಾಡಿದ್ದೆ. ಒಳ್ಳೆ ಉಪ್ಪು ಹುಳಿ ಖಾರ ಮಸ್ತ್ ಇತ್ತು. ಚೆನ್ನಾಗಿದೆಯಾ? ರಸಮ್ ಸಕ್ಕದಾಗಿದೆ. ನನ್ನ ಚುಪ್ಪಿ ಮುದ್ದೆ ಅಂದರೆ ಇಷ್ಟ. ಹಾವಿರುತ್ತೆ ಬಾರ ಹೆಚ್ಚೆ. ಪಾಪ ನನ್ನ ಮಗನ ಎಷ್ಟು ಚೆನ್ನಾಗಿ ಇರಿಕೊಂಡು ಓಡಾಡುತ್ತೆ ಗೊತ್ತಾ. ಎದ್ದಿದ ತಕ್ಷಣ ಕರ್ಕೊಬಂತಿಲ್ಲಿ ಅವಳು ಎತ್ಕೊಂಡು ಸೊಂಟದ ಮೇಲೆ ಕೂರ್ಸ್ಕೊಳ್ಳೋ ಫೋರ್ಸಿಗೆ ನನ್ನ ಮಗನ ತಲೆ ಎಲ್ಲಿ ಬೇಕಾದ್ರೂ ಹೊಡ್ಕೊಬೋದು. ಅವೆಲ್ಲ ಎತ್ತು ಸೊಂಟದ ಮೇಲೆ ಹಾಕ ಹಂಗಾಗಿ ಹಿಂಗೆ ಅದೆಲ್ಲ ಹೊರಗಡೆ ಬಿದ್ದ ಹೇಳೋಕ್ಕಾಗಲ್ಲ ಫೋರ್ಸಿಗೆ. ಹಾವು ಬಂದರೆ ಈ ಥರ ಓಡ್ತಾಳಂತೆ. ಹೆಂಗೆ ಓಡ್ತೀಯ ಚಿಕ್ಕವ? ಹಾವು ಬಂದರೆ ಸಾಕು ಬಾ ಬಿಟ್ಟು ಓಡ್ತೀಯ ಎತ್ಕೊಂಡೇ ಓಡ್ತೀಯ? ಎತ್ಕೊಂಡೇ ಓಡ್ತೀಯ. ಒಂದು ಚಡ್ಡಿ ಹೇಳಿ ಹಿಂದೆ. ನೀನು ಎತ್ಕೊಳ್ಳೋ ಬಿರ್ಸಿಗೆ ಚಡ್ಡಿನೇ ಬಿದ್ದೋಗ್ತಿದೆಯಲ್ಲ. ಡ್ಯಾಡಿ ತೋಟ ಕೊಟ್ರ ನೋಡಿ ಹಂಗೆ ಕೊಡ್ತೀನಿ. ಅವನು ಹೋದ. ಅಕ್ಕ ಬಾ ಅಜ್ಜ ಹೋಗ್ತಿದ್ದಾರೆ, ಬಾ ಹೋಗೋಣ ಅಂತ. ಹುಡುಗ ಶೂ ತಗೊಂಡು ಚೆನ್ನಾಗಿ ಕುಡ್ಕೊ, ಕಪ್ಪೆ ಇರುತ್ತೆ. ಕಪ್ಪೆ ಬಿದ್ದರೆ ಊಟ ಅಷ್ಟಕ್ಕೆ ಹೋಗ್ತಾಳೆ. ಚಿಕ್ಕ ಹಂಗೆ ಕೊಡುತ್ತಾರನೆ. ಹಾಂ ಹಿಂಗೆ ಕೊಡ್ಕೋದು, ಹಿಂಗೆ ಕಪ್ಪೆ ಹೊಡಕ್ಕೆ ಆ ಕಡೆ ಕೊಡ್ಕು. ಇನ್ನೊಂದು ಅದೇ ಹೆದ್ರಕೊಂಡು ಶೂಸು ಬರ್ತಾ. ನಾನು ಏನು ಮಾಡ್ತೀನಿ ಅನ್ಕೊಂಡೆ. ಸರಿ ಕೊಡ್ಕು ಮಗ್ನೆ ನೀನು. ಆಮೇಲೆ ಕಪ್ಪೆ ಇರುತ್ತೆ. ನೋಡು ಕಪ್ಪೆ ಇದೆಯಾ? ನೋಡು ಮಗ್ನೆ. ಇದೆಯಾ? ಕೊಡ್ಕು. ಕೈ ಹಾಕ್ತಿದೆ ಚಿಕ್ಕವ. ಕಪ್ಪೆ ಇಲ್ಲ. ನನ್ನ ಮಗನೇ ಕೊಡುತ್ತಾನೆ. ನಂಬಿಕೆ ಇಲ್ಲ ಅವನಿಗೆ. ನಮ್ಮ ಮೇಲೆ ನಂಬಿಕೆ ಇಲ್ಲ. ಇಲ್ಲ ಮಗನೇ ಕಪ್ಪೆ ಇಲ್ಲ. ಇವತ್ತು ಎಷ್ಟು ಚರಿ ಏನು ಬಿಟ್ಟಿದೆ ನೋಡಿ.
ವಾವ್, ಬೇಕೇನ ಪುಟ್ಟಣ? ಹಾಂ, ವಾವ್, ಬೇಕಾ? ಹಾಂ ತಗೋ, ಇಲ್ಲಿ ಅದು ಬೇಡ, ಅದಿನ್ನೂ ಹಣ್ಣಾಗಿಲ್ಲ, ಚಂದ ಹಣ್ಣಾಗಬೇಕು. ಒರೆಸ್ಕೋ ಕ್ಲೀನಾಗಿ ಒರೆಸ್ಕೋಬೇಕು. ಹಿಂಗೆ ಒರೆಸ್ಕೋಬೇಕು ನನ್ನ ಮಗ. ಇದಕ್ಕೇನು ಔಷಧಿ ಏನು ಹೊಡೆದಿರಲ್ಲ. ಸಾಕು, ಒಂದೊಂದು ತಿನ್ಕೋ. ಅಕ್ಕಂಗೆ ಒಂದು ಕೊಡ್ತೀಯಾ? ಹಾಂ, ಜಾನ ನನಗೆ. ನಮ್ಮ ಮನೆಗೆ ಅದೆಲ್ಲ ಅಕ್ಕಿ ಸೇರ್ಕೊಂಡಿದೆ ಗೊತ್ತಿಲ್ಲ. ಜೋರಾಗಿ ಹೋಗಿರುತ್ತೆ. ನಾನೆಲ್ಲ ಮೊಟ್ಟೆ ಇಟ್ಟಿದ್ದೆ, ಮರಿ ಮಾಡಿದ್ದೇನೋ, ಮರಿಗಳು ಕೂರ್ಚ ಆಡ್ತಿದ್ದೇವೆ ಅಂದ್ಕೊಂಡೆ. ನೋಡಿದ್ರೆ ಅದೇ ನೋಡಿದ್ರೆ ಎಷ್ಟು ಚಂದ ಇದೆ. ಬೀರೋದಲ್ಲ, ಅದಿರೋದೇ ಹಾಗೆ. ಬಾರ್ವೆ ನನ್ನ ಕಚ್ಚಾತು, ಮುಂದೆ ಹೋಗಿ ನಿಂತಿದೆಯಲ್ಲ ದೊಡ್ಡದಾಗಿ. ನೋಡಿ ತಿರುಗಿ ನೋಡ್ತು. ತುಂಬ ದಿನಗಳ ನಂತರ ಇಟ್ಲಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಎಷ್ಟು ತಂಪಾಗಿದೆ ಗೊತ್ತಾ. ಆಗಲೇ ಅಲ್ಲೋಗಿ ಬಂದೇವಾ? ಚೆನ್ನಾಗಿತ್ತಾ? ವಾ, ಚಪ್ಪಲ್ ಹಾಕಿಲ್ಲ, ಹಂಗೆ ಇಲ್ಲೇ ಅನ್ಕೊಬಂದು ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀವಿ. ಈ ಗಾಡೀಲಿ ಇಲ್ಲೆಲ್ಲ ಓಡಿ ಬರೋಕ್ಕೆ ಚಂದ. ನನ್ನ ಸ್ವರ್ಗ ನೋಡಿ ಇದೆ. ನಿಂತ್ಕೊಂಡ್ಬಿಟ್ರೆ ಈ ಗಾಳಿ, ಈ ಸೌಂಡು, ಈ ಬೆಳಕು, ಈ ವಾತಾವರಣಕ್ಕೆ ಎಷ್ಟೇ ಮನಸ್ಸಿಗೆ ಬೇಜಾರಾಗಿದ್ರು ಹಂಗೆ ಅಜ್ಜ ಮೊಮ್ಮಗ ವಾಕ್ ಬಂದಿದ್ರು. ಅವ್ರ ಹಿಂದೆ ಸುಮ್ಮನೆ ಹಾಗೆ ನಾನು ಬಂದೆ ಇಲ್ಲಿಗೆ ಬಂದೆ. ಚಂದ ಗಾಳಿ ಗೊತ್ತು. ಇನ್ನೇನು ಮಳೆ ಬರೋ ವಾತಾವರಣ ಆಗಿದೆ ನೋಡಿ. ಇಷ್ಟು ಈ ಚಂದ ಅಲ್ವ ಈ ಟೈಮು. ಮಳೆ ಕಪ್ಪು ಮೋಡ ಆಗಿರುತ್ತೆ, ಜೋರು ಗಾಳಿ ಬೀಸ್ತಾ ಇರುತ್ತೆ, ತಣ್ಣ ಗಾಳಿ ಹೊಡಿತಾ ಇರುತ್ತೆ. ಆ ಸೌಂಡು, ಆ ಮಳೆ ಶಬ್ದ ಚಂದ. ಆಚೆಯಿಂದ ಓಡಿ ಬರೋಕ್ಕೆ ಚಂದ. ಈ ಜಾಗಕ್ಕೆ ಬಂದು ನಿಂತ್ಕೊಳ್ಳೋಕ್ಕೆ ಎಷ್ಟೇ ಬೇಜಾರಾಗಿದ್ರೂ ಈ ಕಾರ್ನರಲ್ಲಿ ಬಂದು ನಿಂತ್ಕೊಂಡಿದ್ದ ತಕ್ಷಣ ನನಗೆ ಅದೇನೋ ಒಂಥರ ಸ್ವರ್ಗ ಸಿಕ್ತಂಗೆ ಆಗುತ್ತೆ. ಈ ಬೇಸಿಗೆಲಿ, ಈ ಶೆಕೆಲಿ ಆ್ಯಕ್ಚುಲಿ ಬಾವಿಲಿ 1 ಅಡಿ ನೀರಷ್ಟೇ ಉಳ್ತಿರೋದು. ಅದೇ ಮಳೆಗಾಲ ಬಂದಾಗ ಇನ್ನು 1 ಅಡಿ ಅಷ್ಟೇ ತುಂಬಬೇಕಾಗೋದು. ಅಷ್ಟಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಂದರೆ ಫುಲ್ಲು ನೀರು ತುಂಬಲ್ವಂತೆ, ಬಾವಿ ತುಂಬ ಅರಿಯಲ್ಲ ಅಂತ ಹೇಳ್ತಾರೆ. ನಮ್ಮ ಅಜ್ಜಿ, ನಮ್ಮ ಶಿವಪ್ಪ ಹೇಳ್ತಾ ಇದ್ದಿದ್ದು. ಬಟ್ ಈಗ ಬರೀ ಅರ್ಧ ಅಡಿ ಅಷ್ಟೇ ನೀರಿರೋದು. ನಾವು ಯಾವಾಗಲೂ ವರ್ಷ ಕ್ಲೀನ್ ಮಾಡುವ. ಈಗ ಒಂದು 7-8 ವರ್ಷದಿಂದ ಬಿಟ್ಬಿಟ್ಟಿದ್ವಿ. ಇದ್ರ ಮೇಲೆ ಹಾಕಿದ್ವಲ್ಲ, ಸ್ವಲ್ಪ ಇಲ್ಲೇ ಕ್ಲೀನ್ ಮಾಡ್ಕೊತೀವಿ. 2 ವರ್ಷದಿಂದ ಇಲ್ಲೇ ಇದ್ದೆ. ಈಗ ಬೆಂಗಳೂರು ಹೋಗಬೇಕು. ತುಂಬಾ ಬೇಜಾರಾಗುತ್ತೆ ನನಗೆ. ಈಗ ನಾನು ಹೋಗಿ ಒಂದು 15 ದಿನ ಇದ್ಬಿಟ್ಟು ಬಂದೆ ಅಷ್ಟೇ. ಅಷ್ಟು ಬೇಗ ನನಗೆ ಇನ್ನು 20 ದಿನ, 1 ತಿಂಗಳು ಹತ್ರ ಬಂದಂಗೆ ದುಃಖ. ಊರು ನೋಡಬೇಕು ಅನ್ಸೋದು. ಅಲ್ಲಿ ಮಳೆ ಬಂದರೆ ಬೇಜಾರಾಗೋದು, ಮಧ್ಯಾಹ್ನ ಬಿಸಿಲು ಬಂದರೆ ಬೇಜಾರಾಗೋದು, ಊರು ನೆನಪಾಗ್ಬಿಡೋದು. ಬೇಜಾರಾಗ್ತಾಯಿತ್ತು. ಇನ್ನೇನು ಮತ್ತೆ ಹೋಗ್ತೀನಲ್ಲ, ಇನ್ನು 20 ಡೇಸ್ ರಜೆ ಮುಗಿಸ್ಕೊಂಡು ಬರ್ತೀನಲ್ಲ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡ್ಕೊಂಡಿದ್ದೆ. ಈಗ ಬಂದು 1 ವಾರ ಆಯಿತು. ಇನ್ನೊಂದು 10-15 ದಿನ ಇರ್ಬೋದು, 20 ದಿನ ಅಷ್ಟೇ. ಆಮೇಲೆ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಹೋಗಲೇಬೇಕು. ಸ್ವಲ್ಪ ಬೇಜಾರಾಗ್ತಾಯಿದೆ. ಬಟ್ ತಿಂಗಳಿಗೆ ಒಂದ್ಸರಿ ನಾನು ಬಂದುಬಿಡಬೇಕು. ಇಲ್ಲಾಂದರೆ ಅದೇನೋ ಮನ್ಸಿಗೆ ಬೇಜಾರು. ಆ ಬೇಜಾರದಲ್ಲಿ ಸಿಟ್ಟು, ಕೋಪ ಎಲ್ಲ ಜಾಸ್ತಿ ಬರುತ್ತೆ. ಅಂದರೆ ಸಾಕು. ಮಕ್ಕಳು ಅಷ್ಟೇ, ಏನಾದರೂ ಉಲ್ಟಾ ಹೊಡೆದ್ರೆ ಸಾಕು, ಎಲ್ಲೆಲ್ಲಿದೆ ಕೋಪ ಎಲ್ಲೆಲ್ಲಿಗೋ ಬಂದುಬಿಡುತ್ತೆ. ಅಷ್ಟು ಸಿಟ್ಟು ಬಂದುಬಿಡುತ್ತೆ ಬೇಜಾರಾಗಿ. ಅಂದರೆ ಅದು ಮಧ್ಯೆ ಈಗ ನಾನು 1 ತಿಂಗಳು ಹೆಂಗೋ ತಡ್ಕೊಂಡಿರ್ತೀನಿ. 1 ತಿಂಗಳ ಮೇಲೆ ನಾನು ಇರಲ್ಲ ಅನಿಸುತ್ತೆ ಮೇ ಬಿ. 1 ತಿಂಗಳಲ್ಲಿ ಏನಾದರೂ ಇಲ್ಲಿ ಪಪ್ಪ ಕಾಲು ನೋವು, ಮಂಡಿ ನೋವು, ಹುಷಾರಿಲ್ಲ, ತಲೆನೋವು, ಸ್ವಲ್ಪ ಜ್ವರ, ಶೀತ ಅಂದರೆ ಅಲ್ಲೊಂದು ವಾರ ವೀಕ್ ಆಗಿ ಹೋಗ್ಬಿಡ್ತೀನಿ ನಾನು. ಎಷ್ಟು ತೆಂಗಿನಕಾಯಿ ಬಿದ್ದಿದೆ ಅಲ್ಲಿ, ಹೊರಗೆ ಬಿದ್ದಿದ್ದು ಮಾತ್ರ ಹಂಗೆ ಪಪ್ಪ ಅವ್ರು ಓಡಾಡುವಾಗ ಎತ್ಕೊಬರ್ತಾರೆ. ಸಂಧಿಯಲ್ಲಿ ತಗೊಬರ್ತಾರೆ ಇಲ್ವೋ ಗೊತ್ತಿಲ್ಲ. ನನಗೆಲ್ಲ ಬಂದೇ ಇಲ್ಲ. ಶಿವಪ್ಪ ಇದ್ದಾಗ ಬರ್ತಾಯಿದ್ದೆ. ಈಗ ಇಲ್ಲೆಲ್ಲ ಕಡಿಮೆ. ಅಂದರೆ ಅಲ್ಲೇ ಬರೀ ಓಡಾಡೋದು ನನ್ನ ಕೆಲಸ ಎಷ್ಟೇ, ಎಲ್ಲಿ ನೋಡ್ಬೇಕು ಹಂಗೆ. ಈ ಮೊದಲು ನಮ್ಮ ಶಿವಪ್ಪ ಆಗಿದ್ರೆ ಇಲ್ಲೆಲ್ಲ ಬಂದು ಒಂದೊಂದು ಗಿಡದ ಹತ್ರನೂ ಕೆಲಸ ಮಾಡಬೇಕಾಗುತ್ತಲ್ಲ, ಕೆಲಸ ಮಾಡೋರು ಅವು ಕೂತ್ಕೊಂಡು ಅಲ್ಲೇ ಮಾತಾಡ್ತಾಯಿದ್ದೆ. ಇವಾಗ ನೋಡಿ, ಕಾಯಿ ತಗೊಂಡು ಹೋಗೋಕ್ಕೆ ನುಗ್ಗಿ ಬಂದಿದ್ದೀನಿ. ಈಗ ತುಂಬ ಜನ ಕೇಳ್ತೀರಾ, ಎಲ್ಲ ನಿಮ್ಮ ಶಿವಪ್ಪ ಅವರು ತೋರಿಸ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಅವರು ಕೆಲಸಕ್ಕೆ ಬರ್ತಾಯಿಲ್ಲ, ಸೊ ಮನೇಲೇ ಇರ್ತಾರೆ. ಸ್ವಲ್ಪ ವಯಸ್ಸಾಗಿದೆ ಅಲ್ವಾ, ಅವರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಬಿಟ್ಟು ಬಂದರು. ಅವಾಗವಾಗ ಅಲ್ಲೊಂದು, ಈಗ ರೀಸೆಂಟಿಗೆ ಒಂದು 15-20 ದಿನದಿಂದ ಬಂದು ಹೋದರು. ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಂದರೆ ನಮಗೆ ಆ ಖುಷಿ ಇರುತ್ತಲ್ಲ, ಆ ಫೀಲ್ ಅನುಭವಿಸ್ಬೇಕಲ್ವ. ಇಷ್ಟು ವರ್ಷ ನಮ್ಮ ಜೊತೆ ಇದ್ದರು. ಇಷ್ಟು ವರ್ಷ ಅಂದರೆ ನಾನು ಹುಡ್ತಾಗಿಂದ ನಮ್ಮ ಜೊತೆನೇ ಇದ್ದರು. ಅಂದರೆ ಅಪ್ಪ ಅಮ್ಮನ ಥರನೇ. ಸೊ ಅದು ಮರೆಯೋಕ್ಕಾಗಲ್ಲ. ಸೊ ಹಂಗೆ ಕೆಲ್ಸಕ್ಕೆ ಬರೋದು ಬಿಟ್ಟಿದ್ದಾರೆ. ಎಲ್ಲೂ ಹೋಗ್ತಾಯಿಲ್ಲ, ನಮ್ಮ ಮನೆಗೆ ಅಂತಲ್ಲ, ಎಲ್ಲೂ ಕೆಲಸಕ್ಕೆ ಹೋಗ್ತಾಯಿಲ್ಲ. ಸೊ ಮನೆಯಲ್ಲೇ ಓಡಾಡ್ಕೊಂಡಿದ್ದಾರೆ. ಓಡಾಡೋದೇ ಕಷ್ಟ, ಅದ್ರಲ್ಲಿ ಬಗ್ಗಾಡಿ ಏನಾದ್ರು ಕೆಲಸ ಮಾಡೋದು ಅಂದರೆ ನಂಗೆ ಕಷ್ಟ. ನೋಡಿ ಇಲ್ಲಿ ಕಾಯಿ, ಚಪ್ಪಲ್ ಬೇರೆ ಹಾಕೋ ಬರಲಿಲ್ಲ. ಅಂದರೆ ಪಾಪ ನನ್ನ ಮಗ ಬಂದ್ರಲ್ಲ, ಅವ್ರ ಹಿಂದೆನೇ ಬಂದೆ. ಹಾಂ, ನಮ್ಮಲ್ಲಿ ಹಿಂಗೆ ಬಿಡಲ್ವಲ್ಲ. ನಾನು ಯಾವುದೇ ಕಾರಣಕ್ಕೂ ಒಂದು ತೆಂಗಿನ ಮರದ ಪಕ್ಕ ನಿಂತ್ಕೊಳ್ಳಲ್ಲ ನಾನು. ತೆಂಗಿನಕಾಯಿ ತಲೆ ಮೇಲೆ ಬಿದ್ದುಬಿಡುತ್ತೆ ಅಂತ ಭಯ. ನಮ್ಮಲ್ಲಿ ಇದ್ದಿದ್ದು ತೆಂಗಿನ ಮರಗಳೆಲ್ಲ ಸಿಡ್ಲೊಡ್ದೆ ಹೋಗಿದ್ದೇವೆ ಅರ್ಧಕ್ಕರ್ಧ. ಮತ್ತು ಇನ್ನು ಚಂದೇಳಿ ನೀರಂತ ಬಿಡೋದು ಎಷ್ಟು ಚೆನ್ನಾಗಿರೋದು ಗೊತ್ತಾ. ನಮಗೆ ರಜೆ ಸಿಕ್ತಿದ್ದಾಗೇ ನಮ್ಮ ಪಪ್ಪ ಗಿಡಕ್ಕೆ ಸಿಟ್ಕೊಬಿಡೋರು.
ರಜಕ್ಕೆ ಅಕ್ಕ ಬರೋಳು ಹಾಸ್ಟೆಲಿಂದ, ಮತ್ತು ಶೆಕೆ ಟೈಮ್ ಅಲ್ವಾ, ಸೊ ಅವಾಗ ಒಬ್ರನ್ನ ಕರೆಸ್ಬಿಟ್ರೆ ಎಲ್ಲ ತೆಂಗಿನ ಗಿಡದಲ್ಲೂ ಒಂದೊಂದು ಅಂದರೆ ಒಟ್ಟಿಗೆ ಎಲ್ಲ ತೆಗಿತಾ ಇರಲಿಲ್ಲ, ಒಂದೊಂದು ಮರದಲ್ಲಿ ಒಂದು 10-15 ಕೆಡಕ್ಸ್ ಇಟ್ಬಿಡೋರು. ಅವ ಇದು ಚಿಂಚಿ ತಿಂತಾರೆ, ಆ್ಯಕ್ಚುಲಿ ಕಣ್ಣಿಗೆ ಒಳ್ಳೇದು ತಿಂದರೆ ಅಂತಾರೆ, ನಮ್ಮ ಸೈಡ್ ತಿನ್ನಲ್ಲ. 3 ಕಾಯಿ ಹೊತ್ಕೊಬ್ರಿಗೆ ಸುಸ್ತಾಯ್ತಲ್ಲ, ಇನ್ನೆಷ್ಟು ಸೋಂಬೇರಿ ಆಗಿದ್ದೀವಿ ನಾವು. ಪಪ್ಪನ ನೋಡಿದ್ರಂತೆ, ಅದಕ್ಕೆ ಅಂದ್ಕೊಂಡೆ ಒಂದೇ ಕಡೆನೇ ಒಂದು 5-6 ಕಾಯಿ ಇದೆಯಲ್ಲ, ಆದರೂ ಪಪ್ಪನ ಕಣ್ಣಿಗೆ ಬಿದ್ದಿಲ್ವಾ, ನಾನು ಅಪ್ರೂಪ್ತಂಗೆ ಬಂದು ನಾನು ತೊಗೊಂಡು ಹೋಗ್ತಾ ಇದ್ದೀನಲ್ಲ, ಪರವಾಗಿಲ್ವ, ಗ್ರೇಟ್ ಅಂದ್ಕೊಂಬಿಟ್ಟೆ. ಆ ಸಂದಿಲ್ ಬಿದ್ದಿದ್ವಲ್ಲ, ಪಪ್ಪ ಏನಾರು ಬೂಟು ಪಾಟು ಹಾಕೋ ಬಂದಾಗ ತಗೊಂಡು ಹೋದ್ರಾಯ್ತು ಅಂತ ಬಿಟ್ಟು ಬಂದಿದ್ರಂತೆ. ಎಲ್ಲ ಒಂದೇ ಕಡೆಗೆ ಹಾಕಿಟ್ಟಿರ್ತಾರೆ ಹಂಗಾದಾಗ. ಕಾಯೆಲ್ಲ ನಾವು ಹೊರಗಡೆ ತೊಗೊಬರಲ್ಲ, ನಮಗೂ ಅದೇ ಆಗುತ್ತೆ. ನಾನು ಬೆಂಗಳೂರಿಗೆ ಹೋದ್ರೂ ಇದೇ ಕಾಯಿ ಆಗುತ್ತೆ. ಮತ್ತು ನಾವು ಕೊಬ್ಬರಿ ಎಣ್ಣೆ ಎಲ್ಲ ನಮ್ಮನೇದೇನೆ. ಈಗ ಇಷ್ಟೆಲ್ಲ ನಮ್ಮನೆಗೆ ಜಾಸ್ತಿ ಆಗುತ್ತಲ್ಲ, ನಾವು ಮಾರೋಕ್ಕೆಲ್ಲ ಹೋಗಲ್ಲ, ಮನೆಯಲ್ಲೇ ಇರುತ್ತೆ, ಅದೇ ಕೊಬ್ಬರಿ ಆಗುತ್ತೆ. ಅದನ್ನೇ ವರ್ಷಕ್ಕೊಂದ್ಸರಿ ಬಿಡಿಸ್ಬಿಟ್ಟು ಕೊಬ್ಬರಿ ಎಣ್ಣೆ ಮಾಡಿಸಿ ಇಟ್ಕೊಂಡ್ಬಿಡ್ತೀವಿ. ಅಡುಗೆಗೆ ಯೂಸ್ ಮಾಡಲ್ಲ, ಅದು ನಮ್ಮ ಕಡೆ ಅಭ್ಯಾಸ ಇಲ್ವಲ್ಲ, ಸೊ ಅದು ಟೇಸ್ಟು ರುಚಿ ಸಿಗೋಲ್ಲ. ಹೇಳ್ತೀವಿ ಒಳ್ಳೇದು, ಬಟ್ ನಾನು ಬೆಂಗಳೂರು ಮನೇಲಿ ಯೂಸ್ ಮಾಡ್ತೀನಿ, ಬಟ್ ನಮ್ಮ ಮನೇಲಿ ಬಿಡಿಸಿ ತಗೊಂಡೋಗಲ್ಲ. ಯಾಕಂದರೆ ಒಂದೊಂದು ಕೊಬ್ಬರಿ ಅಂದರೆ ತಲೆಗೆ ಎಣ್ಣೆಗೆ ಯಾವ ಥರ ಬೇಕೋ ಆ ಥರ ಬಿಡಿಸಿರ್ತೀವಿ. ಫುಲ್ ಫ್ರೆಶ್ಶಾಗಿ ಚೆನ್ನಾಗಿರೋ ಕೊಬ್ಬರಿ ತಗೊಂಡೋಗ ಅಂತಲ್ಲ, ಎಲ್ಲ ಮಿಕ್ಸಲ್ಲಿ ಆಗಿರುತ್ತೆ. ಹಾಗಾಗಿ ಮತ್ತು ಬಾದಾಮ್ ಪೂರಿ ಮಾಡ್ತಾಯಿದ್ದೀವಿ ರಾತ್ರಿ 10 ಗಂಟೆಗೆ. ನಮ್ಮ ಚುಪ್ಪಿ ಪಪ್ಪ ಹೇಳಕ್ಕೆ 20 ದಿನ ಆಯಿತು, ಬಟ್ ನಮಗೂ ಕೆಲಸ ಕಾರ್ಯ ಅದು ಇದು ಇತ್ತು, ಆಗಲೇ ಇಲ್ಲ. ಸೊ ಪಾಪ ಇವತ್ತು ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಮಾಡೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಈ ಥರ ಉಂಡೆಗಳು ಮಾಡಿಕೊಂಡು ಹಿಂಗೆ ಅರಿಬೇಕು, ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇದ್ರ ಮೇಲೆ ಅರಿಬೇಕು. ಇಲ್ಲಿ ನೋಡಿ ಅದು ಹಂಗೆ ಬಿಟ್ಟಿದ್ದೀನಿ, ಈಚೆ ಅರ್ದಿಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ವೀಡಿಯೋ ನೋಡಿಕೊಂಡು. ಇವೆಲ್ಲ ಲಾಸ್ಟಿಗೆ ಈಗ ಎಣ್ಣೆಗೆ ಹಾಕ್ಬಿಟ್ಟು ಪಾಂಕ ಕಾಯಿಸಿಟ್ಟಿದ್ದೀನಿ, ಪಾಂಕದೊಳಗೆ ಬಿಡಬೇಕು. ಮತ್ತು ಪಾಂಕಕ್ಕೆ ಹಾಕಿದಾಗಲೂ ಅಷ್ಟೇ, ಪಾಂಕನ ತುಂಬ ತೆಳು ಇರಬಾರ್ದು, ಯಾಕಂದರೆ ಇದೆಲ್ಲ ಹೀರ್ಕೊಂಡ್ಬಿಟ್ರೆ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ, ಮೆತ್ತೆ. ಬಟ್ ಸ್ವಲ್ಪ ಲೈಟಾಗಿ ಎಳ್ಕೊಬೇಕು, ಅಂದರೆ ಗಟ್ಟಿಗಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಇಲ್ಲ ಅಂದರೆ ಒಂಥರ ಅಂಟು ಬಂದಂಗೆ ಆಗಿಬಿಡುತ್ತೆ, ತುಂಬ ಪಾಂಕ ತೆಳು ಇರಬಾರ್ದು. ಅರ್ದಿದ್ದೆಲ್ಲ ಆಯಿತು, ಈಗ ಎಣ್ಣೆಲಿ ಕರಿಯೋಣ ಅಂತ ಬಂದೆ. ಅಂದರೆ ಇದೇ ಎಣ್ಣೆ ಇತ್ತು, ಬೆಳಗ್ಗೆ ಮಂಗಳೂರು ಬನ್ಸ್ ಮಾಡಿದ್ದೆ ಮಧ್ಯಾಹ್ನ, ಅದರದ್ದೇ ಎಣ್ಣೆ ಇತ್ತು. ಸೊ ಹಾಗಾಗಿ ಅದಕ್ಕೆ ಬಿಡ್ತಾಯಿದ್ದೀನಿ. ಪಾಂಕ ನೋಡಿ ಈ ಥರ ಕಾಯಿಸ್ಕೊಬೇಕು, ಈ ಥರ ಇಷ್ಟ. ಬಾದಾಮ್ ಪೂರಿ ರೆಡಿ. ಅಂದರೆ ಮಾಡೋಕ್ಕೆ 9:15 ಸ್ಟಾರ್ಟ್ ಮಾಡ್ತೀವಿ, 10:15 ಆಗಿರ್ಬೋದು, ಒಂದು 10-12 ಮಾಡಿರ್ಬೋದು ಅಷ್ಟೇ, 13 ಜೊತೆ. ಅವನಿಗೆ ಅಂತ ಮಾಡ್ಕೊಟ್ಟಿರೋದು ಅವನೇ ಫುಲ್ ತಿಂದು ಮುಗಿಸ್ಬೇಕು. ಇನ್ನೇನು ಪಪ್ಪಮ್ಮ ಸ್ವೀಟ್ ತಿನ್ನಲ್ಲ, ನನಗೂ ಇಷ್ಟ ಇಲ್ಲ, ಬಟ್ ಟೇಸ್ಟಿಗೆ ಒಂಚೂರು ನೋಡ್ತೀನಿ. ಚೆನ್ನಾಗಿದೆ, ಮಾಡೋದು ಕೂಡ ತುಂಬ ಈಸಿ. ಪಾಂಕ ಸ್ವಲ್ಪ ತೆಳು ಮಾಡ್ಕೊಬಾರ್ದು, ತುಂಬ ಗಟ್ಟಿನೂ ಮಾಡ್ಕೊಬಾರ್ದು, ನೋಡ್ಬಿಟ್ಟು ಅದು ಮಾಡ್ಕೊಬೇಕು. ಬಟ್ ಚೆನ್ನಾಗಿದೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಕೊಬ್ಬರಿ ಮೇನು, ಕೊಬ್ಬರಿ ಜಾಸ್ತಿ ಹಾಕೊಬೋದು ಇಷ್ಟ ಇದೆ. ಈ ಥರ ಇದೆ ನೋಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.